ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ. ಧನ್ಯವಾದಗಳು. ಶುಭ ದಿನ. ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ. ಧನ್ಯವಾದಗಳು. ಶುಭ ದಿನ. ಸಮನ್ವಯ ಅಧಿಕಾರಿಗಳಾಗಿರುವಂತಹ ಶ್ರೀಯುತ ಹಿರೇಮಠ ಸರ್ ಅವರನ್ನ ಪಾಟೀಲ್ ಸರ್ ಪರಿವಾರದ ಪರವಾಗಿ ಹಾಗೂ ಅವರ ಶಾಲೆಯ ಪರವಾಗಿ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ಆತ್ಮೀಯವಾಗಿ ಅವರನ್ನ ಮನೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ಈ ಸಮಾರಂಭ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಪ್ರೋತ್ಸಾಹಿಸೋಣ. ಇದೀಗ ಬೆಳಗಾವಿ ನಗರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಶ್ರೀಯುತ ಮಾಜಿ ಬಜೆಟ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀಯುತ ಐಡಿ ಹಿರೇಮಠ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದ ವತಿಯಿಂದ ಸ್ವಾಗತ ಸುಸ್ವಾಗತ. ಅವರಿಗೆ ಮಾಲಾರ್ಪಣೆ ಮೂಲಕ ಸತ್ಕರಿಸಬೇಕಂತ ಅವರ ಕೋರಿಕೆ. ತಟ್ಟುವುದರ ಮೂಲಕ ಎಲ್ಲ ಪ್ರೋತ್ಸಾಹಿಸಬೇಕು. ಅವರಿಗೆ ಅವಕಾಶ ಮಾಡಿಕೊಡುವಂಥದ್ದು ಮತ್ತು ನಾವು ಎಲ್ಲರೂ ಮುಂದಿನ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದಿರುವುದರಿಂದ ಅದಕ್ಕೆ ಐಶ್ವರ್ಯವನ್ನು ನೀಡಲಿ. ನಮಸ್ಕಾರ. ನಾವು ನಮ್ಮ ಹಿರೇಮಠರು ನಮ್ಮ ದೀಪೇಶ ಇದು ಪಾಲ್ಗೊಳ್ತಕ್ಕಂಥ 3ನೇ ಕಾರ್ಯಕ್ರಮ ಚಪ್ಪಾಳೆ. ಗಂಟೆ 2:45 ಆಗಿದ್ರು 3 ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಓಡು ಗಡ್ತದಾಗ ಊಟ ಎಲ್ಲೂ ಮಾಡಕ್ ಆಗಲ್ಲ ಅನ್ನೋದು ಸಹ ವಿಶೇಷ. ಇಲ್ಲಿರುವ ಶಿವ ಪಾಟೀಲ್ ಅವರಾಗಲಿ ಇವತ್ತು ನನ್ನ ಜೀವನ ಸಾರ್ಥಕ ಎನ್ನುವ ರೀತಿ ಅವರಲ್ಲಿ ನಾ ಹೇಳ್ತಿಲ್ಲ. ಘಟ್ಟ ಸರ್ಗೆ ಒಂದು ವಿಶೇಷವಾದಂತ ಚಪ್ಪಾಳೆ ಅವ್ರಿಗೆ ಅನ್ಸುತ್ತಾನೆ ಇಲ್ಲ. ಯಾವ್ದೋ ಸಂಘ ಕಾರ್ಯಕ್ರಮ ಹೋಗ್ರಿ ಅವರಲ್ಲೇ ಇರ್ತಾರೆ, ಯಾವ್ದೋ ಮದುವೆ ಹೋಗ್ರಿ ಅವ್ರಿಗೆ ಹೋಗ್ರಿ. ನಾನು ಚೆನ್ನಾಗಿರ್ಬೇಕು, ಆಕ್ಟಿವ್ ಆಗಿರ್ಬೇಕು ಅನ್ನೋ ಅನ್ಕೊಳ್ತೀವೋ ಅಲ್ಲೇ ತನಕ ನಮ್ಮನ್ನು ಆರೋಗ್ಯ ಚೆನ್ನಾಗಿಟ್ಟಿರ್ತಾರೆ ಅನ್ನೋದಕ್ಕೆ ಸಾಕ್ಷಿ ಘಟ್ಟದ ಸರ್ ಮತ್ತು ಅವ್ರ ಧರ್ಮ ಪತ್ನಿಯವ್ರಿಗೂ ಸಹ ವಿಶೇಷವಾದಂತ ಧನ್ಯವಾದ. ಇನ್ನು ಅವರು ನಗು ಮಗದಿಂದ ಇರುವಂತ ನೋಡ್ಕೊಂಡಾರಲ್ಲ, ಹಸ್ಬೆಂಡ್ ಆದ ನಂತರ ಹಸನ ಬಂದ್ ಆಗ್ತಂತ. ಆದ್ರೆ ಇವತ್ತಿಗೂ ಕಳ್ಕೋಬೇಕಿಲ್ಲ ನಗ್ತಾರಪ್ಪ ಅಂತಂದ್ರೆ ಅದು ವಿಶೇಷ ಅಂತ ಹೇಳ್ತಾ ಶಿವ ಪಾಟೀಲ್ ಅಲ್ಲಿ ಅದಕ್ಕಿಂತ ಮುಂಚೆ ಸಲ್ಲಿಸಿರ್ತಕ್ಕಂಥ ಹೆಡ್ಮಾಸ್ಟ್ರು ಘಟ್ಟದವರು, ತದನಂತರದಲ್ಲಿ ಶಿವ ಪಾಟೀಲ್ ಅವರು ಬಂದರು, ಜೊತೆಗೆ ರಾಮದುರ್ಗ ಅವರು ಚಾರ್ಜ್ ತಗೊಂಡ್ರು. ಆದ್ರೆ ಆ ಪಾಲ್ಗೊಳ್ಳುವಿಕೆ ಮತ್ತು ಪ್ರೀತಿ ವಾತ್ಸಲ್ಯದ ವಾತಾವರಣ ನಮ್ಮ ಖಾಸವಾಗಿ ನಂಬರ್ 3 ಇವತ್ತಿಗೂ ಕಡಿಮೆ ಆಗಿಲ್ಲ. ಯಾರೇ ಬಂದರು ಏನು ಹಾಳ ಬರ್ತದಲ್ಲ ಹಂಗ ಆ ರೀತಿಯಾಗಿ ಅಲ್ಲಿ ಆ ಜವಾಬ್ದಾರಿ ತೆಗೆದುಕೊಂಡ ನಂತರ ಏನು ನಮ್ಮ ಶೈಕ್ಷಣಿಕ ವಾತಾವರಣ ಒಂದು ಕೌಟುಂಬಿಕ ವಾತಾವರಣದಂತೆ ನಡ್ಕೊಂಡ್ ಬಂದಿದೀವೋ ಆ ಪರಂಪರೆಯಲ್ಲಿ ಮುಂದುವರೆದಿದೆ. ಇವರೆಲ್ಲರ ಒಂದು ಆಶೀರ್ವಾದ ಮತ್ತು ಮಾರ್ಗದರ್ಶನ ಜೊತೆಗೆ ದಕ್ಷಿಣ ಮತಕ್ಷೇತ್ರದ ಹೆಮ್ಮೆಯ ಶಾಸಕರಾಗಿದ್ದ ಪಾಟೀಲ್ ಸಾಹೇಬರು ಅವರ ಒಂದು ಆರೈಕೆಯ ನಿಟ್ಟಿನಲ್ಲಿ ಆ ಕಡೆಗೆ ಇರ್ತಕ್ಕಂಥ ನಮ್ಮ ಉತ್ತರ ಕ್ಷೇತ್ರದ ಮಾನ್ಯ ಶಾಸಕರಾಗಿರ್ತಕ್ಕಂಥ ಸೇಠ್ ಸಾಹೇಬ್ ಕೃತಜ್ಞತೆಯಿಂದ ಅವರ ಒಂದು ಆಶೀರ್ವಾದದಿಂದ ಬೆಳಗಾವಿ ನಗರದ ವಿಶೇಷತೆ ಏನಪ್ಪಾ ಅಂತಂದ್ರೆ ನಿನ್ನೆ NMMS ಎಕ್ಸಾಮ್ ರಿಸಲ್ಟ್ ಬಂತು. NMMS ಅಂದ್ರೆ ನ್ಯಾಷನಲ್ ಮೀನ್ಸ್ ನಮ್ ಮೆರಿಟ್ ಸ್ಕಾಲರ್ಶಿಪ್ NMMS. ಬಟ್ ನಾವು ಅದಕ್ಕೆ ಏನು ಕೊಟ್ಟಿದ್ದಪ್ಪ ಅಂದ್ರೆ ನಾನು ಮನಸ್ಸು ಮಾಡಿದ್ರೆ ಸಾಧ್ಯ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ವಿ. ಆ ಹೆಸರು ಕೊಟ್ಟಿದ್ದ ಸಾರ್ಥಕತೆ ಏನಪ್ಪಾ ಅಂದ್ರೆ ನಮ್ಮ KGS ನಂಬರ್ 5 ಒಂದು ಹಿಸ್ಟಾರಿಕಲ್ ರೆಕಾರ್ಡ್. ಒಂದೊಂದು ತಾಲೂಕಿನಲ್ಲಿ 1-2 ಮಕ್ಕಳು ಸೆಲೆಕ್ಷನ್ ಆಗೋದ ಆಶ್ಚರ್ಯವಾಗಿರುವಾಗ KGS ನಂಬರ್ 5 NMMS ನಲ್ಲಿ 31 ಮಕ್ಕಳು ಸೆಲೆಕ್ಷನ್ ಆಗ್ಯಾವ್ರಿ. ರಾಜೇಂದ್ರ ಭಂಡಾರಿಗೆ ಮತ್ತು ಅವ್ರ ಜೊತೆಗಿರ್ತಕ್ಕಂಥ ಶಾಲೆ ಆಗಿರ್ಬೋದು, ನಮ್ಮ ನಂದೀಶ್ ಆಗಿರ್ಬೋದು, ಈ ರೀತಿ ಶೈಕ್ಷಣಿಕ ವಾತಾವರಣ ಜೊತೆಗೆ ನಮ್ಮ ಬೆಳಗಾವಿ ನಗರ ವಲಯ ಕಳೆದ 8 ವರ್ಷಗಳಿಂದ NMMS ಟಾಪೆಸ್ಟ್ ಇದೆ. ಈ ಸಲ ಬೆಳಗಾವಿ ವಿಭಾಗದಲ್ಲಿ ಧಾರವಾಡ ಆಯುಕ್ತ ವಲಯ ವ್ಯಾಪ್ತಿಯಲ್ಲಿ ಅಷ್ಟೇ ಕರ್ನಾಟಕದಲ್ಲಿ ಅದು ವಿಶೇಷವಾದಂತಹ ಸ್ಥಾನದಲ್ಲಿ 84 ಮಕ್ಕಳನ್ನ NMMS ರಿಸಲ್ಟ್ ಆಯ್ಕೆ ಮಾಡಿಕೊಳ್ಳುವ ಮುಖಾಂತರವಾಗಿ
ಶ್ರೇಷ್ಠ ಕೊಡುಗೆ ನಮ್ಮ ಶಿಕ್ಷಕರು ಕೊಟ್ಟಿದ್ದಾರೆ ಎನ್ನುವ ಸಾರ್ಥಕ ನಮಗಿದೆ. ಹೀಗಾಗಿ ಹೇಳ್ತೇನಲ್ಲ, ಲಾಸ್ಟ್ ಮಾತಾಡ್ತೇನೆ, 3 ಗಂಟೆಗೆ ಕಮಿಷನರ್ ಮೀಟಿಂಗ್ ಅದಕ್ಕೆ ಏನು 1ರಿಂದ 15 ವಯಸ್ಸು ಮಕ್ಕಳಿಗೆ ಕೇಳ್ತೀವಂತ ವಯಸ್ಸೆಷ್ಟು ಅಂತ, 10ರಿಂದ 20ನೇ ವಯಸ್ಸಿಗೆ ಕೇಳ್ತೀವಂತ ಮಾರ್ಕಸ್ ಎಷ್ಟು ಅಂತ, 20ರಿಂದ 30 ತನಕ ಕೇಳ್ತೀವಂತ ಪಗಾರ ಎಷ್ಟು ಅಂತ, 30ರಿಂದ 40 ತನಕ ಕೇಳ್ತೀವಂತ ಮಕ್ಕಳೆಷ್ಟು ಅಂತ, 40ರಿಂದ 50 ತನಕ ಕೇಳ್ತೀವಂತ ಲೋನ್ ಎಷ್ಟು, ಪ್ರೀಮಿಯಂ ಎಷ್ಟು ಅಂತ, 50ರಿಂದ 60 ತನಕ ಕೇಳ್ತೀವಂತ BP ಎಷ್ಟು, ಶುಗರ್ ಎಷ್ಟು, 60ರಿಂದ 70 ತನಕ ಕೇಳ್ತೀವಂತ ಪೆನ್ಷನ್ ಎಷ್ಟು ಅಂತ, 70 ನಂತರ ಮತ್ತು ಠಾಕು ಠೀಕಾಗಿದ್ರಪ್ಪ ಮತ್ತು ಕೇಳ್ತೀವಿ ವಯಸ್ಸೆಷ್ಟು ಅಂತ. ಅಂದ್ರೆ ವಯಸ್ಸೆಷ್ಟು ಎಂದು ಕೇಳುವುದೇ ಆರಂಭದಿಂದ ಹಿಡಿದು ವಯಸ್ಸೆಷ್ಟು ಎನ್ನುವ ಜೀವನದ ಮುಸ್ಸಂಜೆಯವರೆಗೆ ನಾನೊಬ್ಬ ಶಿಕ್ಷಕನಾಗಿ ಇಲಾಖೆಗೆ ಕೊಟ್ಟಿದ್ದೆಷ್ಟು ಪಡೆದಿದ್ದೆಷ್ಟು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ. ಆ ನಿಟ್ಟಿನಲ್ಲಿ ಶಿವ ಪಾಟೀಲ್ ಅವರ ಒಂದು ಕೊಡುಗೆ ಸಾರ್ಥಕವಾಗಿದೆ ಅಂತ ಹೇಳ್ತಾ ಎಲ್ರಿಗೂ ಹೇಳ್ತಲ್ಲ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸಂದರ್ಭದಲ್ಲಿ ನಮಗೂ ಅನಿಸ್ತದೆ, ಇನ್ನು ರಿಟೈರ್ಮೆಂಟ್ಗೆ ಅವಧಿ ಇರೋದು ಎಷ್ಟು ಅಂತ ಹೇಳಿ ಎಲ್ಲರಿಗೂ ಆ ಕ್ಯಾಲ್ಕುಲೇಷನ್ ಇರ್ತದೆ. ಆದರೆ ನಾವು ಸೇವೆ ಸಲ್ಲಿಸಿದ ದೀರ್ಘ ಅವಧಿಯೋ ಅಥವಾ ಕಡಿಮೆ ಅವಧಿಯೋ ಗೊತ್ತಿಲ್ಲ, ಮಧ್ಯದ ಅವಧಿಯಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದು ಯಾವಾಗಲೂ ಶಾಶ್ವತವಾಗಿರ್ತದೆ. ರಿಟೈರ್ಡ್ ಎಂಜಿನಿಯರ್ ಅನ್ನಬಹುದು, ಎಕ್ಸ್ ಸರ್ವಿಸ್ ಮ್ಯಾನ್ ಅನ್ನಬಹುದು, ರಿಟೈರ್ಡ್ ಕ್ಲರ್ಕ್ ಅನ್ನಬಹುದು, ರಿಟೈರ್ಡ್ ಆಫೀಸರ್ ಅನ್ನಬಹುದು. ಆದರೆ ಎಂದಿಗೂ ರಿಟೈರ್ಡ್ ಆಗಿರೋದಕ್ಕೆ ಒಂದೇ ಒಂದು ಪೋಸ್ಟು, ಅದು ಗುರುಗಳು ಅಂತಕ್ಕಂಥ. ಆ ಗುರುವಿಗೆಯ ಗುರುತ್ವದಲ್ಲಿ 3ನೇ ಗುರು ಹೆಂಡತಿ, 1ನೇ ಗುರು ತಾಯಿಗೆ ನನ್ನ ಬಂಗಾರ ಅಂತ ಹೋಗ್ತೀವಿ. 2ನೇ ಗುರು ಶಿಕ್ಷಕನ ಕಡೆ ಗೋಲ್ಡ್ ಮೆಡಲ್ ಅಂತ ಹೋಗ್ತೀವಿ. 3ನೇ ಗುರು ಕಡೆ ಬಂದಾಗ ನಿಮಗೇನು ಕುಂದಿರ್ತಕ್ಕಂಥ ಶಕ್ತಿ ಹೆಂಡತಿಗಿರುವ ಸಂದರ್ಭದಲ್ಲಿ ಸೋಟಿಯ ಅವಧಿಯಲ್ಲಿಯೂ ಸಹ ನಿರಂತರವಾಗಿ ಕೆಲಸ ಮಾಡುವ ಮುಖಾಂತರವಾಗಿ 4 ಮಕ್ಕಳು NNMS ನಲ್ಲಿ ಸೆಲೆಕ್ಷನ್ ಆಗಿದೆ. ಆ ಪುಣ್ಯಾತ್ಮನಿಗೆ, ಅವನ ಟೀಮ್ಗೆ, ಅವ್ರ ಹೆಲ್ಪ್ ಮಾಡಿ ಖುಷಿಗಾಬಾದ್ ನಮ್ಮ KPS ರಾಮತೀರ್ಥ ನಗರದಲ್ಲಿ ಡಾಕ್ಟರ್ ರಾಜಶೇಖರ್ ಚಳಗೇರಿ ಮತ್ತು ಅವರ ಟೀಮ್ ಸಹ ನಿರಂತರವಾಗಿ ಶ್ರಮ ವಹಿಸಿದೆ. ಅಲ್ಲೂ ಸಹ ಗೌರ್ಮೆಂಟ್ ಹೈಸ್ಕೂಲ್ ಅಲ್ಲಿ 9 ಮಕ್ಕಳು ಸೆಲೆಕ್ಷನ್. ಹೀಗಾಗಿ ಆ ಪಗಾರ ಎಷ್ಟು ನೋಡಿವಿ, ನಿಮ್ಗೆ ಎಷ್ಟು ಕೊಟ್ಟಿವಿ ಅನ್ನೋದು ಮುಖ್ಯವಾಗುವುದಿಲ್ಲ. ಶೈಕ್ಷಣಿಕವಾಗಿ ಸಾಧನೆ ಮಾಡೋದ್ರ ಮುಖಾಂತರವಾಗಿ ಮಾತ್ರ ನಾವು ಡಿಪಾರ್ಟ್ಮೆಂಟ್ ಅನ್ನ ಶಾಲೆಗೆ ನಡೆಸೋಕೆ ಸಾಧ್ಯ. ಹೀಗಾಗಿ ನಿಮ್ಮ ನಿರಂತರವಾಗಿರ್ತಕ್ಕಂಥ ಕೊಡುಗೆ ಮಕ್ಕಳಿಗೆ ಮೂಡಿ ಬರಲಿ. ಒಳ್ಳೆಯದಾಗಿ. ನಮಸ್ಕಾರ. ಅಧಿಕಾರಿಯಿಂದ ಸರ್ಕಾರಿ ಕಾರ್ಯ ನಿರ್ವಹಿಸ್ತಾ ಇದೆ. ದಯವಿಟ್ಟು ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ಪ್ರೋತ್ಸಾಹಿಸಬೇಕು. ನಮ್ಮೆಲ್ಲರ ನೆಚ್ಚಿನ ಸತೀಶ್ ಗೌರೇಶ್ವರ್ ಅವರಿಗೆ ಮಾನ್ಯ ಕ್ಷೇತ್ರ ಶಿಕ್ಷಣ ಧನ್ಯವಾದಗಳು. ಶುಭ ದಿನ ಸರ್ವರಿಗೂ ಒಳಿತಾಗಲಿ. ಎಲ್ಲರಲ್ಲಿ ಇದುವರೆಗೂ ನೋಡೋಣ. ಸರ್ವೇ ಜನ ಸುಖಿನೋ ಭವಂತು.